ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಎಸ್ಐಟಿ ರಚಿಸಿದೀವಿ. ಪ್ರಕರಣದ ತನಿಖೆಯಲ್ಲಿ ಎಸ್ಐಟಿ ಬಹಳ ಮುಂದೆ ಹೋಗಿದೆ ಅನ್ನುವಂಥ ಒಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಆಡಿದ್ದಾರೆ. ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಕೊಟ್ಟಿರುವಂತಹ ಹೇಳಿಕೆ ಇದು. ಟಿವಿ9 ಜೊತೆ ಮಾತನಾಡಿದಂತಹ ಸಿಎಂ ಕೆಲವೊಂದು ವಿಚಾರವನ್ನ ಮುಕ್ತವಾಗಿ ಇವತ್ತು ಹಂಚಿಕೊಂಡಿದ್ದಾರೆ. ಹಂಚಿಕೆಯಾದಂತಹ 30 ಕೋಟಿಗೂ ಅಧಿಕ ಹಣ ವಶ ಪಡೆದುಕೊಂಡಾಗಿದೆ. ಎಸ್ಐಟಿ ಅವರು ಸಮರ್ಥವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಡಿ ಅವರು ಬ್ಯಾಂಕ್ ಆಂಗಲ್ ನಿಂದ ತನಿಖೆ ಮಾಡ್ತಿರಬಹುದು, ಬಟ್ ಎಸ್ಐಟಿ ಅಂತೂ ಸಂಪೂರ್ಣವಾಗಿ ತನಿಖೆ ನಡೆಸ್ತಾ ಇದೆ. ಬಹುತೇಕ ತನಿಖೆ ಆಗಿರೋದ್ರಿಂದಾಗಿ ಇಲ್ಲಿ ಇಡಿ ಅಗತ್ಯತೆ ಇರಲಿಲ್ಲ ಅಂತ ಹೇಳಿ ಕೂಡ ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿದ್ದಾರೆ. ಮನೆ ಸಿಎಂ ಸಿದ್ದರಾಮಯ್ಯ ಏನ್ ಮಾತನಾಡಿದ್ದಾರೆ ನೋಡೋಣ. ನಾಗೇಂದ್ರ ಅವರ ಒಂದು ಅರೆಸ್ಟ್ ಆಯಿತು. ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಕಡೆ ಮುಜುಗರ ಆಗ್ತಾ ಇಲ್ವಾ? ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾವು SITಯನ್ನು ರಚನೆ ಮಾಡಿದ್ದೀವಿ. SIT ಈಗಾಗಲೇ ಬಹುತೇಕ ಇನ್ವೆಸ್ಟಿಗೇಷನನ್ನು ಮುಗಿಸಿದೆ. ಈ ಹಂತದಲ್ಲಿ ಡೈರೆಕ್ಟರ್ ಆಫ್ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಅವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ 2 ದಿನ ಅವರ ರೈಡ್ ಮಾಡಿದರು ಅವ್ರ ಮನೆಗಳನ್ನು. ಬಟ್ ಇಡಿ ಅವರು ಅವರು ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ SIT ಅವರು ಭಾಳ ಮುಂದೆ ಹೋಗಿದ್ದಾರೆ ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ. ಇದು ಗೊತ್ತಾದ ತಕ್ಷಣವೇ ನಾನು SITನ ಇಮ್ಮಿಡಿಯೇಟಾಗಿ ರಚನೆ ಮಾಡಿದ್ದೀವಿ. SIT ಬಹುತೇಕವಾಗಿ ಈಗಾಗಲೇ ದುಡ್ಡನ್ನು ಕೂಡ ಅದು ಅನೇಕ ಜನರ ಹತ್ರ ಹಂಚಿಕೆ ಆಗಿತ್ತಲ್ಲ, ಆ ದುಡ್ಡನ್ನು ಕೂಡ ಸುಮಾರು 30 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ವಿಚಾರಣೆ ನಡೀತಾ ಇದೆ. ಸೊ ಈ ಹಂತದಲ್ಲಿ ಇಡಿ ಅವರು ಕೂಡ ಕಂಪ್ಲೇಂಟ್ ತಗೊಂಡು ಸುವೋಮೋಟೋ ಕಂಪ್ಲೇಂಟ್ ತಗೊಂಡು ಎಂಕ್ವೈರಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ SIT ಅವರು ಈಗಾಗಲೇ ಭಾಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಇಡಿ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ನಿನ್ನೆ ತಾನೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ಇಡಿ ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ SIT ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಡಿ ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಿದೆ ಅಂತ. ನೀವು ಕೂಡ ಇದೇ ಲೈನನ್ನು ಇದೇ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರ? ಇಡಿ ಎಂಟ್ರಿ ಆಗಿರೋ ಬಗ್ಗೆ ಪ್ರಶ್ನೆ ಇದೆಯಾ ನಿಮಗೂ? ಇಡಿಯವರು ನಾನು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಬ್ಯಾಂಕ್ನ ಆ್ಯಂಗಲ್ನಿಂದ ತನಿಖೆ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು CBIನವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಂಕ್ನವರು ಒಂದು ದೂರು ಕೊಟ್ಟಿದ್ದಾರೆ, ಅದರ ಮೇಲೆ ಮಾಡ್ತಾ ಇದ್ದಾರೆ. ಇಡಿಯವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ತನಿಖಾ ಸಂಸ್ಥೆಯನ್ನು ಚಾಲನೆ ಕೊಟ್ಟಿರೋದ್ರಿಂದ, ತನಿಖೆ ಪ್ರಾರಂಭ ಆಗಿರೋದ್ರಿಂದ, ಬಹುತೇಕ ತನಿಖೆ ಮಾಡಿರೋದ್ರಿಂದ ಬಹುಶಃ ಇಡಿಯವರು ಇದರಲ್ಲಿ ಎಂಕ್ವೈರಿ ಮಾಡ್ತಕ್ಕಂಥದ್ರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸರ್ಕಾರ ಯಾರನ್ನೂ ರಕ್ಷಿಸುವ ಪ್ರಮೇಯವೇ ಇಲ್ಲ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ ಸಿಎಂ. ಟಿವಿ9ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಾರನ್ನೂ ಕೂಡ ರಕ್ಷಿಸ್ತಾ ಇಲ್ಲ, ಆ ಪ್ರಮೇಯವೇ ಉದ್ಭವವಾಗೋದಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಯಾರೇ ಆಗಿರಲಿ ತಪ್ಪಿತಸ್ಥರು, ಅಂಥವರ ವಿರುದ್ಧ ಖಂಡಿತವಾಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಟಿವಿ9ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ. ನೀವು ಆರ್ಥಿಕ ಇಲಾಖೆನೂ ಕೂಡ ನೀವೇ ನೋಡ್ತಾ ಇದ್ರೆ, ಅದರ ಹೊಣೆಗಾರಿಕೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ಕಡೆಗೆ ನಿಗಮದಿಂದ ಬೇರೆ ಬೇರೆ ಖಾತೆಗಳಿಗೆ, ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿರೋದು ಒಂದು ವಿಚಾರ. ಇನ್ನು ಖಜಾನೆಯಿಂದ, ಎಸ್ಪೆಷಲಿ K2 ಖಜಾನೆ 2 ಇಂದ ನೇರವಾಗಿ ನಿಗಮಗಳಿಗೆ ಸಾಮಾನ್ಯವಾಗಿ ಹೋಗಲ್ಲ. DBT ಇದ್ದರೆ, ಸ್ಯಾಲ್ರಿ ಸಂಬಳ ಇದ್ದರೆ, ಅಥವಾ ಬೇರೆ ರೀತಿಯಂಥ ಭತ್ಯೆಗಳಿದ್ದರೆ ಅದರಿಂದ ಹೋಗುತ್ತೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ, ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ
ಕೂಡ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಕೇಂದ್ರದವರು ಜವಾಬ್ದಾರರಾಗ್ತಾರ? ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರರಾಗ್ತಾರ? ಮತ್ತೆ ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು ಎಮ್ ಡಿ ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ನನಗೆ ಗೊತ್ತಿಲ್ಲ. ಕೂಡ ಗಮನ ತಗೊಳ್ವಾ ಅಂತ ನನ್ನ ಪ್ರಶ್ನೆ. ಎಮ್ ಡಿ ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಅಲ್ಲ, ಈಗ ಇನ್ನೊಂದು ಮೂಲದ ಪ್ರಕಾರ ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರಬಹುದು ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಲೆಟ್ ದೇರ್ ಬಿ ಎನ್ ಇನ್ವೆಸ್ಟಿಗೇಷನ್. ಯಾರನ್ನೂ ರಕ್ಷಿಸುವಂತ ಪ್ರಮೇಯ ಇಲ್ಲ. ಯಾವ ಸರ್ಕಾರ ಯಾರನ್ನೂ ರಕ್ಷಿಸತಕ್ಕಂಥ ಪ್ರಮೇಯ ಇಲ್ಲ. ಯಾರನ್ನೂ ರಕ್ಷಿಸೋದು ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು, ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು.